ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ 3395 ಹುದ್ದೆಗಳ ನೇರ ನೇಮಕಾತಿಗೆ ಒಂದು ಅಧಿಸೂಚನೆ ಬಿದ್ದಿರುತ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ. ಇದು ಕಾನ್ಸ್ಟೇಬಲ್ ಸಿವಿಲ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಒಟ್ಟು ಟೋಟಲ್ 3395. ನಾನ್ ಹೆಚ್ಚಿಗೆ ಭಾಗಕ್ಕೆ ಇದ್ದರೆ ಹೆಚ್ಚಿಗೆ ಭಾಗಕ್ಕೆ ಬೇರೆ ರೀತಿ ಇದೆ. ಅದನ್ನು ಬೇಕಾದ್ರೆ ನಾನು ಇನ್ಕ್ಲೂಡ್ ಮಾಡಿ ಹೇಳ್ತೀನಿ ಆಮೇಲೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಡೀಟೇಲ್ ಒಂದು ತಿಳ್ಕೊತೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಕಂತ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಫಸ್ಟು ಹುದ್ದೆಗಳ ವರ್ಗೀಕರಣ ಮತ್ತು ವೇತನ ಶ್ರೇಣಿಯನ್ನು ನೋಡ್ತಾ ಹೋಗೋಣ. ಪೊಲೀಸ್ ಕಾನ್ಸ್ಟೇಬಲ್ 37,500 ಹಿಡಿದು 76,100 ನಮಗೆ ವೇತನ ಶ್ರೇಣಿ ಸಿಗ್ತಾ ಹೋಗುತ್ತೆ. ಪುರುಷರಿಗೆ ಅಂದರೆ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂದರೆ ಯಾವುದೇ ಡೈರೆಕ್ಟ್ ಕ್ಯಾಂಡಿಡೇಟ್ ಅವರಿಗೆ 2,266 ಟೋಟಲ್ ಹುದ್ದೆಗಳಿರುವಂಥದ್ದು ಪುರುಷರಿಗೆ. ಇನ್ನು ಮಹಿಳೆಯರಿಗೆ 755 ಹುದ್ದೆಗಳಿರುವಂಥದ್ದು. ಸೇವಾನಿರತ ಪುರುಷರಿಗೆ ಅಂದರೆ ಸರ್ವಿಸಲ್ಲಿರೋರಿಗೆ 257, ಮಹಿಳೆಯರಿಗೆ 82. ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 35 ಒಂದು ಹುದ್ದೆಗಳನ್ನು ಪ್ರಕಟ ಮಾಡಿರ್ತಾರೆ. ಓಕೆ, ಅದಕ್ಕೆ ವಿದ್ಯಾರ್ಹತೆಯನ್ನು ನೋಡೋದಾದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಇದ್ದರೆ ಸಾಕು, ಅರ್ಜಿಗಳನ್ನು ಹಾಕೋಬೋದು. PUC ಅಥವಾ ಒಂದು 12th ಪರೀಕ್ಷೆಯನ್ನು ನೀವು ಪಾಸ್ ಆಗಿದ್ದರೆ ಸಾಕು, ಅರ್ಜಿಗಳನ್ನು ಹಾಕೋಬೋದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ವಯೋಮಿತಿಯನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷಗಳ ಗರಿಷ್ಠ ವಯೋಮಿತಿಯಾಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವರ್ಷಗಳಿರ್ತವೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಗರಿಷ್ಠ ವರ್ಷ ಆಗಿರುತ್ತೆ ಸ್ನೇಹಿತರೆ. ಇದು ನೇರ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ತೃತೀಯ ಲಿಂಗದ ಅಭ್ಯರ್ಥಿಗಳಿಗಿರುತ್ತೆ. ಇದು ನೋಡಿ ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ ಈ ವರ್ಷ ಕೊಟ್ಟಿರುವಂಥದ್ದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಸಡಿಲಿಕೆಯನ್ನು ಮಾಡಿ ಪ್ರಕಟವನ್ನು ಹೊರಡಿಸಿರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು. ಯಾಕಂದರೆ ಮೊದಲು ಯಾವುದೇ ರೀತಿ ಒಂದು ನೇಮಕಾತಿಗಳಾಗಿಲ್ಲ, ಆದ್ದರಿಂದ ಇವಾಗ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 3B ಅಭ್ಯರ್ಥಿಗಳಿಗೆ 40 ವರ್ಷಗಳು ಒಂದು ಗರಿಷ್ಠ ವಯೋಮಿತಿ ಆಗಿರುತ್ತೆ. ಓಕೆ, ವಯೋಮಿತಿ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. 5 ವರ್ಷ CRDR, KSRP, IRB, KSISF, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅರ್ಜಿ ಸಲ್ಲಿಸುವ ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. cet.online.karnataka.gov.in KEಯಲ್ಲಿ ಅಂದರೆ KE ಮೂಲಕ ನೀವು ಅರ್ಜಿಗಳನ್ನು ಹಾಕೋಬೋದು. ಇಷ್ಟು ದಿನ ಏನಾಗ್ತಿತ್ತು, ಕರ್ನಾಟಕ ರಾಜ್ಯ ಪೊಲೀಸ್ ಅವರೇ ಒಂದು ಎಕ್ಸಾಮನ್ನು ನಡೆಸ್ತಾ ಇದ್ದರು. ಆದರೆ ಇವಾಗಿಂದ KE ಅವರು ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಒಂದು ಎಕ್ಸಾಮ್ ಪ್ಯಾಟರ್ನು ಮತ್ತು ಎಕ್ಸಾಮ್ ಕಠಿಣತೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಮಂಡೇ ನಿಮಗೆ ಒಂದು ವಿಡಿಯೋ ಬರುತ್ತೆ. ಅಂದರೆ ಮಂಡೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 8/6/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ 3/7/2026 ಕೊನೆ ದಿನಾಂಕ ಆಗುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ ಬಂದುಬಿಟ್ಟು 4/7/2026 ಕೊನೆ ದಿನಾಂಕ ಇರುತ್ತೆ. ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದು ಅನ್ನೋದನ್ನು ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಇನ್ನು ಶುಲ್ಕವನ್ನು ನೋಡೋದಾದರೆ ಅಂದರೆ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಒಂದು ಪರೀಕ್ಷಾ ಶುಲ್ಕವನ್ನು ಇಟ್ಟಿರ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ಓಕೆ, ಈ ಒಂದು ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, OMR ಮಾದರಿಯಲ್ಲಿ ಒಂದು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರ್ತಾರೆ ಸ್ನೇಹಿತರೆ. ಓಕೆ, ಈ ಥರ ಒಂದು ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ. 100 ಪ್ರಶ್ನೆಗಳು 100 ಅಂಕಗಳನ್ನು ಇಟ್ಟಿರ್ತಾರೆ. ಗಂಟೆ ನೋಡೋದಾದರೆ 30 ನಿಮಿಷಗಳು ಅಥವಾ 1.5 ಗಂಟೆ ನಿಮಗೆ ಟೈಮಿಂಗ್ ಇರುತ್ತೆ. ಓಕೆ, ಇಲ್ಲಿ ಪರೀಕ್ಷೆ ವೇಳಾಪಟ್ಟಿಯನ್ನು ಸಹ ಅವರು ಪ್ರಕಟ ಮಾಡಿದ್ದಾರೆ. ಲಿಖಿತ ಪರೀಕ್ಷೆ ಬಂತು 2/8/2026ಕ್ಕೆ ಒಂದು ಲಿಖಿತ ಪರೀಕ್ಷೆಯನ್ನು ನಿಗದಿ ಮಾಡಿರ್ತಾರೆ. ಸಮಯ ನೋಡೋದಾದರೆ 10:30ರಿಂದ 12ವರೆಗೆ ಇಲ್ಲಿ ಕೊಟ್ಟಿರ್ತಾರೆ. ಕಡ್ಡಾಯ ಕನ್ನಡದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿಲ್ಲ ಅಂದರೆ ಅವರು ನಂತರ ದಿನಗಳಲ್ಲಿ ದಿನಾಂಕವನ್ನು ತಿಳಿಸ್ತೇವೆ ಅಂತ ಸಹ ಹೇಳಿರ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇಲ್ಲಿ ಪ್ರತಿ 4 ತಪ್ಪಾದ ಉತ್ತರಕ್ಕೆ 0.25 ಅಂಕಗಳನ್ನು ಕಳೀತಾರೆ. ಅಂದರೆ 4 ನೀವೇನಾದರೂ ತಪ್ಪು ಉತ್ತರವನ್ನು ಕೊಟ್ಟರೆ 1 ಅಂಕ ನಿಮ್ಮದು ಕಳೆದೋಗುತ್ತೆ. ನೀವೇನಾದರೂ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟರೆ 0.25 ಅಂಕವನ್ನು ಮೈನಸ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದಾನಂತರ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದರೆ 1.5 ರೇಷಿಯೋ ಅನುಪಾತದಲ್ಲಿ ನಿಮಗೆ ಫಿಸಿಕಲ್ಗೆ ಕರೀತಾರೆ. ಫಿಸಿಕಲಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಪುರುಷರಿಗೆ 168 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟು ಎದೆಯ ಸುತ್ತಳತೆ 86 ಸೆಂಟಿಮೀಟರು, ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಉಬ್ಬೆಗ ಇರುತ್ತೆ. ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟು, 45 kg ತೂಕ ಇರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಸಹಿಷ್ಣುತೆ ಪರೀಕ್ಷೆ ಸಹ ಇರುತ್ತೆ. ಇಲ್ಲಿ 16 ಮೀಟರ್ ಊಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪುರುಷ ಅಭ್ಯರ್ಥಿಗಳು ಓಡಬೇಕಾಗುತ್ತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ. ಎತ್ತರ ಜಿಗಿತ 1.100
ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಉದ್ದ ಜಿಗಿತ ಆದರೆ 3.80 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕು. 3 ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಗುಂಡು ಎಸೆತ 7.26 kg ಇರುತ್ತೆ. 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎಸೆಯಬೇಕಾಗುತ್ತೆ. 3 ಅವಕಾಶಗಳನ್ನು ಕೊಡ್ತಾರೆ. ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಲ್ಲಿ 400 ಮೀಟರ್ ಓಟವನ್ನು ಇಟ್ಟಿರ್ತಾರೆ. 2 ನಿಮಿಷಕ್ಕಿಂತ ಮೀರದಂತೆ ಓಡಬೇಕಾಗುತ್ತೆ. ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಜಿಗಿಬೇಕು. ಉದ್ದ ಜಿಗಿತ 2.50 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಗುಂಡು ಎಸೆತ 4 kg ಇರುತ್ತೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎಸೆಯಬೇಕಾಗಿರುತ್ತೆ. ಓಕೆ, ನೀವೇನಾದರೂ ಒಂದು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯಲ್ಲೂ ಪಾಸ್ ಆದರೆ 1:1 ಅನುಪಾತದಲ್ಲಿ ನಿಮಗೆ ಮೆಡಿಕಲ್ ಕರೀತಾರೆ. ಮೆಡಿಕಲಲ್ಲಿ ದೃಷ್ಟಿ, ಶ್ರವಣ ಶಕ್ತಿ ಮತ್ತು ಇನ್ನಿತರ ಒಂದು ಅಡೆತಡೆ ಏನಾದರೂ ಇದಾವ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನಿಮ್ಮನ್ನು ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ನೀವೇನಾದರೂ ಮೆಡಿಕಲಲ್ಲೂ ಪಾಸ್ ಆದರೆ ನಿಮ್ಮದು ಆಲ್ಮೋಸ್ಟು ಜಾಬ್ ಆದಾಗೆ ಅಂತಲೇ ತಿಳ್ಕೊಬೋದು ಸ್ನೇಹಿತರೆ. ಫೈನಲ್ ಮೆರಿಟ್ ಇರುತ್ತೆ. ಫೈನಲ್ ಮೆರಿಟಲ್ಲಿ ನಿಮ್ಮದು ಹೆಸರಿದೆ ಅಂದರೆ ನಿಮ್ಮದು ಜಾಬ್ ಆಗಿರುತ್ತೆ ಅಂತಲೇ ತಿಳ್ಕೊಬೋದು ಸ್ನೇಹಿತರೆ. ಓಕೆ, ಇಷ್ಟು ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕಾತಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಯಾವ ರೀತಿ ಅರ್ಜಿಗಳನ್ನು ಹಾಕೋದು ಅಂತ ಆ ಒಂದು ವಿಡಿಯೋ ಮಾಡ್ತೀನಿ, ಮತ್ತು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಆ ಒಂದು ಹುದ್ದೆಗಳನ್ನು ಅಂದರೆ ಆ ಒಂದು ವಿಡಿಯೋ ಸಹ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಆ ವಿಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.